ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಪಾಠ ಗದ್ಯ 7 ಊರುಭಂಗ 9ನೇ ತರಗತಿ ಮೂಲಬಸಕವಿ ಅನು ಎಲ್ ಬಸವರಾಜು. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಪಾಠ 7 ಊರುಭಂಗ. ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ದುರ್ಯೋಧನನು ನೆಲಕ್ಕುರುಳಿದ ಭೀಮನನ್ನು ಏನೆಂದು ಮೊದಲಿಸುತ್ತಾನೆ? ದುರ್ಯೋಧನನು ನೆಲಕ್ಕುರುಳಿದ ಭೀಮನನ್ನು ಕಂಡು ಹೆದರಬೇಡ ಭೀಮ, ನೆಲಕ್ಕೆ ಬಿದ್ದ ಶತ್ರುವನ್ನು ಯಾವ ವೀರನ್ನು ಘಾತಿಸುವುದಿಲ್ಲ ಎಂದು ಮೊದಲಿಸುತ್ತಾನೆ. ತೊಡೆ ಮುರಿದು ಬಿದ್ದಿದ್ದ ದುರ್ಯೋಧನನ್ನು ನೋಡಲು ಯಾರು ಬಂದರು? ತೊಡೆ ಮುರಿದು ಬಿದ್ದಿದ್ದ ದುರ್ಯೋಧನನ್ನು ನೋಡಲು ಬಲರಾಮ, ಧೃತರಾಷ್ಟ್ರ, ಗಾಂಧಾರಿ, ದುರ್ಜಯ ಮತ್ತು ಅಶ್ವತ್ಥಾಮ ಬಂದರು. ದುರ್ಯೋಧನನು ದುರ್ಜಯನಿಗೆ ಏನೆಂದು ಬುದ್ಧಿವಾದವನ್ನು ಹೇಳುತ್ತಾನೆ? ನನಗೆ ಹೇಗೋ ಹಾಗೆ ಪಾಂಡವರಿಗೂ ವಿಧೇಯನಾಗಿರು. 4ನೇ ಪ್ರಶ್ನೆ. ಅಶ್ವತ್ಥಾಮನು ದುರ್ಯೋಧನನಿಗೆ ತಾನು ಏನು ಮಾಡಲು ಸಿದ್ಧನಾಗಿದ್ದೇನೆ ಎಂದು ಹೇಳುತ್ತಾನೆ? ಉತ್ತರ. ಅಶ್ವತ್ಥಾಮನು ದುರ್ಯೋಧನನಿಗೆ ಕೃಷ್ಣನನ್ನು ಪಾಂಡುತನ ಸಾಧ್ಯವಾಗಿ ನಾಶ ಮಾಡಲು ಸಿದ್ಧವಾಗಿದ್ದೇನೆ ಎಂದು ಹೇಳುತ್ತಾನೆ. ಅಶ್ವತ್ಥಾಮನು ನಿನ್ನ ದರ್ಪವೆಲ್ಲವೂ ಮುರಿದು ಬಿತ್ತೆ ಎಂದಾಗ ದುರ್ಯೋಧನನು ಏನು ಹೇಳುತ್ತಾನೆ? ಹಾಗಲ್ಲ, ರಾಜರಿಗೆ ಅಭಿಮಾನವೇ ಶರೀರ, ಆ ಅಭಿಮಾನಕ್ಕಾಗಿಯೇ ನಾನು ಯುದ್ಧವನ್ನು ಕೈಗೊಂಡಿದ್ದು. ಕೊಟ್ಟಿರೋ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಆ ವಿಭಾಗ. ಅಶ್ವತ್ಥಾಮನು ಕೃಷ್ಣನನ್ನು ಚಮ್ಮಿಬಿಡುತ್ತೇನೆ ಎಂದಾಗ ದುರ್ಯೋಧನನು ಏನು ಹೇಳಿದನು? ಉತ್ತರ. ಅಶ್ವತ್ಥಾಮನು ಕೃಷ್ಣನನ್ನು ಚಿಮ್ಮಿಬಿಡುತ್ತೇನೆ ಎಂದಾಗ ದುರ್ಯೋಧನನು ಅಯ್ಯ ಬೇಡ, ಹಾಗೆನ್ನಬೇಡ. ಅಭಿಷಿಕ್ತ ರಾಜರೆಲ್ಲರೂ ಭೂಮಿ ತಾಯಿಯ ಮಡಿಲಲ್ಲಿ ಮಲಗಿಬಿಟ್ಟರು. ಕರ್ಣನು ಸ್ವರ್ಗಸ್ಥನಾದನು. ಭೀಷ್ಮಾಚಾರ್ಯರು ದೇಹಪಥವಾಯಿತು. ನನ್ನ ತಮ್ಮಂದಿರು ಘಾತಿಸಿ ಹೋದರು. ನನ್ನ ಗತಿಯು ಹೀಗಾಯಿತು. ಗುರುಪುತ್ರ, ಇನ್ನು ಬಲನು ಬಿಸಾಡು ಎಂದು ಹೇಳಿದನು. 2. ಅಶ್ವತ್ಥಾಮನು ಧನುಷ್ಟಾಂಕಾರ ಕೇಳಿದ ಬಲರಾಮನು ನುಡಿದ ನುಡಿಗಳೇನು? 2ನೇ ಪ್ರಶ್ನೆಗೆ ಉತ್ತರ. ಅಶ್ವತ್ಥಾಮನ ಧನುಷ್ಟಾಂಕಾರ ಕೇಳಿದ ಬಲರಾಮನ ಆಕಾಶದ ಕಡೆ ನಿಟ್ಟಿಸಿ ರಣದುಂದುಭಿಗಳ ಮೊಳಗು ನಿಂತು ಮೂಕವಾದ ಬಾಣ, ಕವಚ, ಚಾಮರ, ಛತ್ರಗಳು ಚೆಲ್ಲಿರುವ ಯೋಧರು ಸತ್ತರೂ ಸತ್ತು ಬಿದ್ದಿರುವ ಈ ರಣರಂಗದಲ್ಲಿ ತನ್ನ ಧನುಷ್ಟಾಂಕಾರದಿಂದ ಕಾಗೆಗಳ ಗುಂಪನ್ನು ಹೆದರಿಸಿ ಆಕಾಶದ ತುಂಬ ಚದುರುವಂತೆ ಮಾಡಿದವನು ಯಾರು ಎಂದು ಹೇಳಿದನು. 3. ದುರ್ಜಯನು ತನ್ನ ಬಳಿ ಬರುತ್ತಿರುವುದನ್ನು ಕಂಡ ದುರ್ಯೋಧನನು ಏನೆಂದುಕೊಳ್ಳುತ್ತಾನೆ? ದುರ್ಜಯನು ತನ್ನ ಬಳಿ ಬರುತ್ತಿರುವುದನ್ನು ಕಂಡು ದುರ್ಯೋಧನನು ಆಹಾ, ಈ ಚಿನ್ನನು ಬಂದ ಹೃದಯದಲ್ಲಿ ಸದಾ ಸನ್ನಿಹಿತವಾಗಿರುವ ಪುತ್ರ ಸ್ನೇಹವು ನನ್ನನ್ನೀಗ ದಹಿಸುತ್ತಿದೆ. ನಿನ್ನ ತೊಡೆಯ ಮೇಲೆ ಮಲಗಲು ಯೋಗ್ಯನಾದ ಈ ಹಸುಳೆ ದುರ್ಜಯನು ದುಃಖ ಎಂದರೇನೆಂಬುದನ್ನು ಅರಿಯ ಸೋತು ಬಿದ್ದು ಈ ದುರ್ವಸ್ಥೆಯಲ್ಲಿರುವ ನನ್ನನ್ನು ಕಂಡು ಏನೆಂದನೋ ಎಂದೆಂದುಕೊಳ್ಳುತ್ತಾನೆ. ಪಾಂಡವರು ತನ್ನ ದರ್ಪವನ್ನು ಮುರಿದರೆಂಬ ಮಾತು ಅತ್ಯಲ್ಪ ಎಂಬುದನ್ನು ದುರ್ಯೋಧನನು ಹೇಗೆ ಸಮರ್ಥಿಸಿದ್ದಾನೆ? ಉತ್ತರ. ಅಶ್ವತ್ಥಾಮನು ದುರ್ಯೋಧನನಲ್ಲಿ ಭೀಮನಿಂದ ನಿನ್ನ ದರ್ಪವು ಮುರಿದು ಬಿತ್ತೆ ಎಂದು ಹೇಳಿದಾಗ ದುರ್ಯೋಧನನು, ನೋಡು ಗುರುಪುತ್ರ, ಸಭೆಯಲ್ಲಿ ದ್ರೌಪದಿಯನ್ನು ಮುಂದಲೇ ಹಿಡಿದು ಎಳೆದಾಡಿದೆವು. ಪಗಡೆ ಆಟದ ನೆಪದಲ್ಲಿ ಸೋತ ಪಾಂಡವರನ್ನು ವನ್ಯಮೃಗಗಳೊಡಗಿಸಿ ಕಾಡಿನಲ್ಲಿ ತಿರ್ರನೆ ತಿರುಗಾಡಿಸಿದೆವು. ಇವುಗಳ ಮುಂದೆ ಪಾಂಡವರು ನನ್ನ ದರ್ಪವನ್ನು ಮುರಿದರೆಂಬ ಮಾತು ಅತ್ಯಲ್ಪವಲ್ಲವೇ? ಆಲೋಚಿಸಿ ನೋಡು ಎಂದು ಅಶ್ವತ್ಥಾಮನಿಗೆ ಹೇಳಿದನು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ.
ದುರ್ಯೋಧನನು ತಂದೆ ತಾಯಿಗಳಿಗೆ ಅಭಿವಂದಿಸುವ ಸಂದರ್ಭದಲ್ಲಿ ಧೃತರಾಷ್ಟ್ರ ದುರ್ಯೋಧನನ ನಡುವೆ ನಡೆದ ಸಂಭಾಷಣೆಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಧೃತರಾಷ್ಟ್ರ ದುರ್ಯೋಧನರ ನಡುವೆ ನಡೆದ ಸಂಭಾಷಣೆ. ಧೃತರಾಷ್ಟ್ರ ದುಃಖಿಸುತ್ತಿದ್ದಾನೆ. ದುರ್ಯೋಧನ: ಅಪ್ಪಾಜಿ, ಈಗ ದುಃಖಿಸುವುದರಿಂದೇನು ಪ್ರಯೋಜನ? ಧೃತರಾಷ್ಟ್ರ: ಅಪ್ಪ ದುಃಖಿಸಿದ ಹೇಗೆ ಇರಲಿ? ಯುದ್ಧದಲ್ಲಿ ನಿನ್ನ 100 ಜನ ತಮ್ಮಂದಿರು ಈಗಾಗಲೇ ಹತರಾಗಿದ್ದಾರೆ. ಇನ್ನು ಉಳಿದಿರುವ ನೀನೊಬ್ಬನು ಗತಿಸಿದರೆ ಸರ್ವವು ನಾಶವಾದಂತೆಯೇ ಎಂದು ಕೆಳಗೆ ಬೀಳುವನು. ದುರ್ಯೋಧನ: ಅಯ್ಯೋ ಪೂಜ್ಯರಾದ ತಾವಿದ್ದೀರಾ? ಅಪ್ಪಾಜಿ, ಅಮ್ಮನನ್ನು ಸಮಾಧಾನಪಡಿಸಿ ಹೇಳಿ. ಧೃತರಾಷ್ಟ್ರ: ಅಮ್ಮ, ನಾನೇನೆಂದೇ ಸಮಾಧಾನಪಡಿಸಲಿ? ದುರ್ಯೋಧನ: ಯುದ್ಧದಲ್ಲಿ ಹಿಮ್ಮೆಟ್ಟಿದೆ, ಹುಮ್ಮಸ್ಸಿನಿಂದ ಹೋರಾಡಿ ಹತನಾದನೆಂದು ಸಮಾಧಾನಪಡಿಸಿರಿ. ಅಪ್ಪಾಜಿ, ಹೇಗೋ ಶೋಕವನ್ನು ನಿಗ್ರಹಿಸಿಕೊಳ್ಳುವುದರ ಮೂಲಕ ನನ್ನನ್ನು ಅನುಗ್ರಹಿಸಿ. ತಂದೆಯ ಕಾಲ್ಗಳಿಗೆ ತಲೆಯನ್ನು ಮುಟ್ಟಿಸಿ, ಇಂದು ನಿಮ್ಮ ಮುಂದೆ ಮಾತ್ರ ತಗ್ಗಿರುವ ಈ ತಲೆಯಿಂದ ನಿಮಗೆ ನಮಸ್ಕರಿಸಿ, ಯಾವ ಘನತೆಯಿಂದ ನಾನು ಹುಟ್ಟಿದೇನೋ ಅದೇ ಘನತೆಯಿಂದ ಸ್ವರ್ಗಕ್ಕೆ ಹೋಗುತ್ತೇನೆ. ಧೃತರಾಷ್ಟ್ರ: ಹುಟ್ಟು ಕುರುಡನು, ವೃದ್ಧನೂ ಆದ ನನಗೆ ಬಾಳಿನ ಆಶೆಯಿಲ್ಲ. ಹಿಂಗಿ ಹೋಗಿದೆಯಾದರೂ ನನಗೆ ಉಂಟಾಗಿರುವ ಈ ಪುತ್ರ ಶೋಕವು ನನ್ನ ಆತ್ಮವನ್ನು ಆಕ್ರಮಿಸಿಬಿಟ್ಟಿದೆ. 2ನೇ ಪ್ರಶ್ನೆ. ದುರ್ಯೋಧನ ಮತ್ತು ದುರ್ಜಯರ ನಡುವೆ ನಡೆದ ಸಂಭಾಷಣೆಯನ್ನು ಸಂಗ್ರಹಿಸಿ ಬರೆಯಿರಿ ಅಂತ ಇದೆ. ದುರ್ಯೋಧನ ಮತ್ತು ದುರ್ಜಯರ ನಡುವೆ ಸಂಭಾಷಣೆ. ದುರ್ಜಯ ತಂದೆ ದುರ್ಯೋಧನನ ಬಳಿಗೆ ಬರುತ್ತಾನೆ. ದುರ್ಯೋಧನ: ಅಪ್ಪ ದುರ್ಜಯ, ಇಲ್ಲಿಗೆ ಏಕೆ ಬಂದೆ? ದುರ್ಜಯ: ನೀವು ತಡ ಮಾಡಿದ್ದೀರಿ, ಹೊತ್ತಾಯಿತೆಂದು ಬಂದೆ. ಅಪ್ಪಾಜಿ, ನಾನು ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತೇನೆ. ದುರ್ಯೋಧನ ತಡೆಯುತ್ತಾನೆ. ಆಗ ಅಪ್ಪಾಜಿ: ತೊಡೆಯ ಮೇಲೆ ಕುಳಿತುಕೊಳ್ಳಲು ಬಂದರೆ ನೀವೇಕೆ ನನ್ನನ್ನು ತಡೆಯುತ್ತೀರಿ? ದುರ್ಯೋಧನ: ಚಿನ್ನ, ಮತ್ತೆಲ್ಲಿಯಾದರೂ ಕುಳಿತುಕೊಳ್ಳಪ್ಪ. ನೀನು ಕುಳಿತು ಆಡಿ ಚಿರಪರಿಚಿತವಾಗಿದ್ದ ಈ ತೊಡೆ ಇನ್ನು ನಿನ್ನ ಭಾಗಕ್ಕಿಲ್ಲವಪ್ಪ. ಸೊ ಇದಾದಮೇಲೆ ದುರ್ಜಯ: ಯಾಕಪ್ಪಾಜಿ, ನೀವೆಲ್ಲಿಗೆ ಹೋಗುತ್ತೀರಿ? ದುರ್ಯೋಧನ: ನನ್ನ ತಮ್ಮಂದಿರು ಇರುವಲ್ಲಿಗೆ ಹೋಗುತ್ತೇನೆ. ದುರ್ಜಯ: ಅಪ್ಪಾಜಿ, ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ. ದುರ್ಯೋಧನ: ಹೋಗು, ಈಗೆಂದು ಭೀಮನನ್ನು ಕೇಳು, ಹೋಗು. ದುರ್ಜಯ: ಬಂದೇನಪ್ಪಾಜಿ, ಅಜ್ಜ ಅಜ್ಜಿ ಎಲ್ಲರೂ ನಮ್ಮನ್ನು ಹುಡುಕುತ್ತಿದ್ದಾರೆ. ದುರ್ಯೋಧನ: ಮಗು ಹೋಗು, ನಾನು ನಡೆಯಲಾರೆನಪ್ಪ. ದುರ್ಜಯ: ನಿಮ್ಮನ್ನೆತ್ತಿಕೊಳ್ಳುತ್ತೇನೆ, ಬನ್ನಿರಪ್ಪಾಜಿ. ದುರ್ಯೋಧನ: ಅಪ್ಪ ದುರ್ಜಯ, ನೀನಿನ್ನೂ ಚಿಕ್ಕವನು. ಧೃತರಾಷ್ಟ್ರ ಗಾಂಧಾರ್ಯ ಗಮನ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಇರುವಾಗ ನನ್ನ ಹಾಲ ಯುದ್ಧದಿಂದ ಭೀಮನೆದೆಯನ್ನು ಹೊತ್ತು ಬರುತ್ತೇನೆ. ಆಯ್ಕೆ. ಈ ವಾಕ್ಯವನ್ನು ಡಾಕ್ಟರ್ ಎಲ್ ಬಸವರಾಜು ಅವರು ಅನುವಾದಿಸಿರುವ ಭಾಸನ ಊರುಭಂಗ ಎಂಬ ಕೃತಿಯಿಂದ ತೆಗೆದುಕೊಳ್ಳಲಾಗಿರುವ ಊರುಭಂಗ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಯಾವ ಸಂದರ್ಭದಲ್ಲಿ ಎಂದರೆ, ಬಲರಾಮನು ನೋಡುತ್ತಿದ್ದಂತೆ ಭೀಮನು ತನ್ನ ಗದೆಯಿಂದ ದುರ್ಯೋಧನನ ತೊಡೆಗೆ ಹೊಡೆದು ಉರುಳಿಸುತ್ತಾನೆ. ಆಗ ಕೋಪಗೊಂಡ ಬಲರಾಮನು ಯುದ್ಧ ನಿಯಮವನ್ನು ನನ್ನನ್ನು ಕಡೆಗಣಿಸಿ ತೊಡೆಗೆ ಉರುಳಿಸಿದ ಭೀಮನ ಎದೆಯನ್ನು ತನ್ನ ಹಾಲ ಯುದ್ಧದಿಂದ ಹೊತ್ತು ಬರುತ್ತೇನೆ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾನೆ. ಸುಸಾರಸ್ಯ: ಭೀಮನ ಎದೆಯನ್ನು ತನ್ನ ಅಹಾಯುಧವಾದ ನೇಗಿಲಿನಿಂದ ಉರುಳುತ್ತೇನೆ ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ. 2. ಅಂತಹವನು ಇಂದು ನನ್ನನ್ನು ಮೋಸದಿಂದ ಗೆದ್ದೆನೆಂದರೆ ನಾನು ಸೋತಂತಾಗಲಿಲ್ಲ. ಆಯ್ಕೆ. ಈ ವಾಕ್ಯವನ್ನು ಡಾಕ್ಟರ್ ಎಲ್ ಬಸವರಾಜು ಅವರು ಬರೆದಿರುವ ಭಾಸನ ಊರುಭಂಗ ಎಂಬ ಕೃತಿಯಿಂದ ತೆಗೆದುಕೊಳ್ಳಲಾಗಿರುವ ಊರುಭಂಗ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಭೀಮನು ಮೋಸದಿಂದ ತೊಡೆಗೆ ಹೊಡೆದು ಉರುಳಿಸಿದ ಬಗ್ಗೆ ಬಲರಾಮನು ಕೋಪಗೊಂಡಾಗ ದುರ್ಯೋಧನನು ಈ ಮಾತನ್ನು ಹೇಳುತ್ತಾನೆ. ಹೊರಗಿನ ಮನೆಯಲ್ಲಿ ಕುಬೇರನು, ಮನೆಯಲ್ಲಿ ಪಾರದ ಹಿಡಂಬಾಸುರನನ್ನು ಕೊಂದ ಶಕ್ತಿಶಾಲಿ ಭೀಮನು ತನ್ನನ್ನು ಮೋಸದಿಂದ ಕೊಂದನು. ಇದರಿಂದ ತಾನು ಸೋತಂತಾಗಲಿಲ್ಲ ಎಂದು ಈ ಸಂದರ್ಭದಲ್ಲಿ ದುರ್ಯೋಧನನು ಹೇಳುತ್ತಾನೆ. ಸ್ವಾರಸ್ಯ: ಭೀಮನಂತಹ ಬಲಶಾಲಿಯಿಂದಲೂ ತನ್ನನ್ನು ನೇರವಾಗಿ ಸೋಲಿಸಲಾಗಲಿಲ್ಲ ಎಂಬ ಮಾತು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ.
ನಿನಗೆ ಚಿರಪರಿಚಿತವಾಗಿದ್ದ ಈ ತೊಡೆಯನ್ನು ನಿನ್ನ ಭಾಗ್ಯಕ್ಕಿಲ್ಲವಪ್ಪ. ಈ ವಾಕ್ಯವನ್ನು ಡಾಕ್ಟರ್ ಎಲ್ ಬಸವರಾಜು ಅವರು ಬರೆದಿರುವ ಅನುವಾದಿಸಿರುವ ಭಾಷಣ ಊರುಭಂಗ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಊರುಭಂಗ ಎಂಬ ಗದ್ಯವಾಗಿ ಆರಿಸಿಕೊಳ್ಳಲಾಗಿದೆ. ಭೀಮನಿಂದ ತೊಡೆ ಮುರಿಯಲ್ಪಟ್ಟು ದುರ್ಯೋಧನನ್ನು ಹುಡುಕಿಕೊಂಡು ಆತನ ಮಗನಾದ ದುರ್ಜಯ ಹಾಗೂ ಧೃತರಾಷ್ಟ್ರ ಮತ್ತು ಗಾಂಧಾರಿ ಬರುತ್ತಾರೆ. ಆಗ ದುರ್ಜಯನು ದುರ್ಯೋಧನನನ್ನು ತೊಡೆಯ ಮೇಲೆ ಕೂರಲು ಬಂದಾಗ ದುರ್ಯೋಧನನು ನೋವಿನಿಂದ ತಡೆಯುತ್ತಾ, ನೀನು ಆಡಿ ಬೆಳೆದ ಈ ತೊಡೆ ಇನ್ನೂ ನಿನ್ನ ಭಾಗ್ಯಕ್ಕಿಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾನೆ. ಸ್ವಾರಸ್ಯ: ತೊಡೆ ಮುರಿದು ಹೋಗಿದ್ದು ಇನ್ನೇನು ತಾನು ಹಸುನೆಯಲಿರುವ ದುರ್ಯೋಧನನು ಇನ್ನು ಮುಂದೆ ನೀನು ಕುಳಿತುಕೊಳ್ಳಲು ಈ ತೊಡೆ ಸಿಗುವುದಿಲ್ಲ ಎಂದು ಹೇಳುವ ಮಾತು ಸ್ವಾರಸ್ಯಪೂರ್ಣವಾಗಿದೆ. ಹೋಗು ಮಗನೇ, ಹಾಗೆಂದು ಬೈಕೋದರನು ಕೇಳು ಹೋಗು. ಈ ವಾಕ್ಯವನ್ನು ಡಾಕ್ಟರ್ ಎಲ್ ಬಸವರಾಜು ಅವರು ಅನುವಾದಿಸಿರುವ ಭಾಷಣ ಊರುಭಂಗ ಎಂಬ ಕೃತಿಯಿಂದ ತೆಗೆದುಕೊಳ್ಳಲಾಗಿರುವ ಊರುಭಂಗ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ದುರ್ಯೋಧನನು ದುರ್ಜಯನನ್ನು ತಡೆಯುತ್ತಾ, ನೀನು ಆಡಿ ಬೆಳೆದ ಈ ತೊಡೆ ಇನ್ನೂ ನಿನ್ನ ಭಾಗ್ಯಕ್ಕಿಲ್ಲ ಎಂದು ಹೇಳಿದಾಗ ಬಾಲಕ ದುರ್ಜಯನು, ಏಕೆ ನೀವೆಲ್ಲಿಗೆ ಹೋಗುವಿರಿ ಎಂದು ಕೇಳುತ್ತಾನೆ. ಆಗ ದುರ್ಯೋಧನ, ನನ್ನ ತಮ್ಮಂದಿರು ಇರುವಲ್ಲಿಗೆ ಎಂದಾಗ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದ ಸಂದರ್ಭದಲ್ಲಿ ದುರ್ಯೋಧನನು ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಮೋಸದಿಂದ ತನ್ನ ತೊಡೆ ಮುರಿದವನ ಭೀಮನ, ಆದ್ದರಿಂದ ತಮ್ಮಂದಿರು ಇರುವಲ್ಲಿಗೆ ಕಳುಹಿಸುತ್ತಿರುವವನು ಅವನೇ. ಆದ್ದರಿಂದ ಬೈಕೋದರನು ಕೇಳು ಹೋಗು ಎಂಬ ಮಾತು ಸ್ವಾರಸ್ಯಕರವಾಗಿದೆ. ಇದಾದ ಮೇಲೆ ಬಿಟ್ಟ ಸ್ಥಳ ಬರೆಯಿರಿ. ಭೂವಿಭಾಗ: ಕುರುಕುಲದ ಪಿತೃಗಳಿಗೆ ಜಲಾಂಜಲಿ ಕೊಡಲು ಪಾಂಡವ ಮೇಘಗಳು ಜೀವಿಸಿರಲಿ. 2 ತೊಡೆಗಳನ್ನಷ್ಟೇ ಅಲ್ಲ, ತಂದೆ ತಾಯಿಗಳಿಗೆ ಅಭಿವಂದಿಸುವ ನನ್ನ ಭಾಗ್ಯವನ್ನು ಅಪಹರಿಸಿಬಿಟ್ಟ. ಹೃದಯದಲ್ಲಿ ಸದಾ ಸನ್ನಿಹಿತವಾಗಿರುವ ಪುತ್ರ ಸ್ನೇಹವು ನನಗೀಗ ದಹಿಸುತ್ತಿದೆ. ಅಪ್ಪಾಜಿ, ನಾನು ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳಲೇನೆ. ಮೃತ್ಯುಶಯ್ಯನ ಮೇಲಿರುವ ದುರ್ಯೋಧನನು ಪಡುವಣ ಪರ್ವತನೇರಿ ಅಸಂಗತನಾಗುವ ಸಂಧ್ಯಾವಾಗಡ ಸೂರ್ಯನಂತಿರುವವನು. ಇದಿಷ್ಟು ಆದ ಮೇಲೆ ಭಾಷಾ ಚಟುವಟಿಕೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಕ್ರಿಯಾಪದ ಎಂದರೇನು? ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದಿರುವ ಪದವೇ ಕ್ರಿಯಾಪದ. ಕ್ರಿಯಾಪ್ರಕೃತಿ ಎಂದರೇನು? ಉದಾಹರಣೆ ಕೊಡಿ. ಕ್ರಿಯಾಪದದ ಮೂಲ ರೂಪ ಪದಗಳೇ ಕ್ರಿಯಾಪ್ರಕೃತಿ. ಉದಾಹರಣೆ: ಮಾಡು, ನೋಡು, ಓಡು, ತಿನ್ನು, ಹೋಗು, ಬರದು. ಸಕಾರಾತ್ಮಕ ಧಾತುವನ್ನು ಉದಾಹರಣೆ ಸಹಿತ ವಿವರಿಸಿ. ಕರ್ಮಪದವನ್ನು ಬಯಸುವ ಧಾತುಗಳು ಸಕಾರಾತ್ಮಕ ಧಾತುಗಳು. ಉದಾಹರಣೆ: ಗಿಳಿಯು ಹಣ್ಣನ್ನು ಕಚ್ಚಿತು. ಅಕಾರಾತ್ಮಕ ಧಾತುಗಳಿಗೆ 5 ನಿದರ್ಶನ ಕೊಡಿ. ಆಕಾಶ ಹೊಳೆಯುತ್ತಿದೆ, ಮಗು ಮಲಗಿದೆ, ಮುದುಕ ಬಂದನು, ಅವನು ಬಂದನು, ಹಸು ಬಂದಿತು. 5. ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳಾವುವು? ಪ್ರಥಮ ದ್ವಿತೀಯ ತೃತೀಯ ಇಂದ, ಇಂದೆ. ಚತುರ್ಥಿ ವಿಭಕ್ತಿ ಕೆ, ಗೆ, ಕೆ. ಪಂಚಮಿ ವಿಭಕ್ತಿ ಅಂತಣಿದಂ. ಷಷ್ಠಿ ವಿಭಕ್ತಿ ಅ. ಸಪ್ತಮಿ ವಿಭಕ್ತಿ ಒಳ್. ಇದಾದಮೇಲೆ ಒಂದು ವಿಭಕ್ತಿಯ ಕಾರ್ಯವನ್ನು ಮತ್ತೊಂದು ಪೂರೈಸುವುದಕ್ಕೆ ವಿಭಕ್ತಿ ಪಲ್ಲಟವೆನ್ನುವರು. ಕೊಟ್ಟಿರುವ ವಾಕ್ಯಗಳ ಧಾತುಗಳನ್ನು ಗುರುತಿಸಿ ಸಕಾರಾತ್ಮಕ ಮತ್ತು ಅಕಾರಾತ್ಮಕ ಧಾತು ಗುರುತಿಸಿ ಬರೆಯಿರಿ ಅಂತ ಇದೆ. ಸಕಾರಾತ್ಮಕ ಧಾತು: ವಿದ್ಯಾರ್ಥಿನಿಯರು ಆಟವನ್ನು ಆಡಿದರು. ರೈತನು ಹೊಲವನ್ನು ಹೂಳುತ್ತಾನೆ. ಅಕಾರಾತ್ಮಕ ಧಾತು: ಹಕ್ಕಿಗಳು ಚಿಲಿಪಿಲಿಗುಟ್ಟವು. ಗಾಳಿಯು ಬೀಸುತ್ತಿದೆ. ಇದಿಷ್ಟು ಸಕಾರಾತ್ಮಕ ಮತ್ತು ಅಕಾರಾತ್ಮಕ ಧಾತುಗಳು. ಇದಾದ ಮೇಲೆ ಈ ಇವಾಗ ಕೊಟ್ಟಿರುವ ಗಾದೆಗಳ ಅರ್ಥವನ್ನು ವಿವರಿಸಿ ಬರೆಯಿರಿ. ಕೊನೆಯದಾಗಿ ಆರೋಗ್ಯವೇ ಭಾಗ್ಯ, ಕೊಟ್ಟಿದ್ದನಿಗೆ ಪಚ್ಚಿದ್ದ ಪರರಿಗೆ. ಮೊದಲನೇದಾಗಿ ಆರೋಗ್ಯವೇ ಭಾಗ್ಯ. ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಅಂತಹ ಗಾದೆಗಳಲ್ಲಿ ಮೇಲಿನ ಗಾದೆ ಮಾತು ಕೂಡ ಒಂದಾಗಿದೆ. ಎಲ್ಲ ಭಾಗ್ಯಗಳಲ್ಲಿ ಆರೋಗ್ಯ ಭಾಗ್ಯವೇ ಶ್ರೇಷ್ಠ. ಮನುಷ್ಯನಿಗೆ ಆರೋಗ್ಯ ಇಲ್ಲದಿದ್ದರೆ ಏನಿದ್ದರೇನು ಪ್ರಯೋಜನ? ಜೀವನದಲ್ಲಿ ಕೇವಲ ಹಣ ಒಂದೇ ಮುಖ್ಯವಲ್ಲ. ಹಣ ಬೇಕೇ ಬೇಕು ನಿಜ, ಆದರೆ ಅದನ್ನು ಅನುಭವಿಸಲು ಆರೋಗ್ಯ ಬೇಡವೇ? ಹಣದ ಜೊತೆಗೆ
ಆರೋಗ್ಯವು ಬಹಳ ಮುಖ್ಯ. ಆರೋಗ್ಯ ಚೆನ್ನಾಗಿದ್ದರೆ ಹಣ ಸಂಪಾದಿಸಲು ಸಾಧ್ಯ. ಅದೇ ಚೆನ್ನಾಗಿಲ್ಲದಿದ್ದರೆ ಏನಿದ್ದರೇನು ಆರೋಗ್ಯವನ್ನು ಕೊಳ್ಳಲು ಸಾಧ್ಯವಿಲ್ಲ. ಆರೋಗ್ಯ ದೇವರು ನೀಡಿದ ಒಂದು ವರ. ಆರೋಗ್ಯ ಚೆನ್ನಾಗಿದ್ದರೆ ಜೀವನದಲ್ಲಿ ಏನು ಬೇಕಾದರೂ ಗಳಿಸಬಹುದು. ಸೊ ಇದಾದ ಮೇಲೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಜಗತ್ತಿನಲ್ಲಿ ಪ್ರತಿಯೊಬ್ಬನು ಹಣವನ್ನಾಗಲಿ ಆಸ್ತಿಯನ್ನಾಗಲಿ ಸಂಪಾದಿಸಲು ಇಚ್ಛಿಸುತ್ತಾನೆ, ಅದನ್ನು ಉಳಿಸಲು ಪ್ರಯತ್ನಿಸುತ್ತಾನೆ. ಅದರ ಬಳಕೆಯು ಸ್ವಾರ್ಥಪರವಾಗಿ ತನ್ನ ಸುಖಕ್ಕಾಗಿ ಬಳಸುತ್ತಾನೆ. ಇದು ಮಾನವನ ಸ್ವಭಾವ. ಆದರೆ ಮನುಷ್ಯ ಪ್ರಾಣಿಗಳ ಹಾಗೆ ಬದುಕುವುದು ದೊಡ್ಡದಲ್ಲ. ಬುದ್ಧಿವಿದ್ಯೆಗಳ ಸಮಷ್ಟಿಯನ್ನು ಹೊಂದಿರುವ ಮನುಷ್ಯನಿಗೆ ಒಂದಿಷ್ಟು ಆದರ್ಶವೂ ಬೇಕು. ಧನವೆಂಬ ಆದರ್ಶ ಗುಣವು ಬಹು ಮಹತ್ವದ್ದು. ಅದಿಲ್ಲದಿದ್ದರೆ ಸ್ವಾರ್ಥಿಯಾಗುತ್ತಾನೆ, ಜಿಪುಣನಾಗುತ್ತಾನೆ. ಎಲ್ಲವೂ ತನಗೆಂಬ ದುರಾಸೆ ಒಳ್ಳೆಯದಲ್ಲ. ಕೊಟ್ಟಿದ್ದು ಎಂದರೆ ದೇವರು ಕೊಟ್ಟಿದ್ದು, ಜನರು ಕೊಟ್ಟಿದ್ದು, ಈ ನಿಸರ್ಗ ಕೊಟ್ಟಿದ್ದು ಎಂದರ್ಥ. ಅದನ್ನು ತನ್ನಂತೆ ಎಲ್ಲರೂ ಅನುಭವಿಸಲು ಬಿಡಬೇಕು. ಆ ಬುದ್ಧಿ ಕೆಲವರಲ್ಲಿ ಇರುವುದಿಲ್ಲ. ಅಂಥವರು ಕೂಡಿಟ್ಟ ಹಣ ಸಂಪತ್ತು ಬೆಂಕಿ ಪಾಲು, ಕಳ್ಳರ ಪಾಲು, ಗೆದ್ದಲ ಪಾಲು ಆಗುತ್ತದೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಭಗವಂತನಿಂದ ದೊರೆತಂತಹ ಈ ಧನ ಕನಕಗಳು ಎಲ್ಲರಿಗೂ ಲಭ್ಯವಾಗಬೇಕು. ಪರೋಪಕಾರ ಮಾಡಿದರೆ ಅದರ ಫಲ ಇದ್ದೇ ಇರುತ್ತದೆ. ಇದೆಷ್ಟು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಕನ್ನಡ ಗಾದೆ. ಇಲ್ಲಿಗೆ ಗಾದೆಗಳು ಹಾಗೆ ಕರ್ಮಕ ಹಾಗೆ ಭಾಷಾ ಚಟುವಟಿಕೆ ಕೂಡ ಮುಗಿದಿದೆ. ಹಾಗೆ ಬಿಟ್ಟ ಸ್ಥಳ ತುಂಬಿರಿ. ಹಾಗೆ 2-3 ವಾಕ್ಯ ಸಂದರ್ಭ ಸಹಿತ 8-10 ವಾಕ್ಯ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ ಕೂಡ ಪ್ರಶ್ನೆ ಉತ್ತರಗಳು ಸಿಕ್ತು ಅನ್ಕೋತೀನಿ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಖಂಡಿತವಾಗಿ ಮುಂದೆ ನೋಡೋದು ಸಿಗೋಣ. ಧನ್ಯವಾದಗಳು ಮಕ್ಕಳೇ. ಬಾಯ್ ಬಾಯ್.